ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ರಾಗಾದಿರೋಗಾನ್ ಸತತಾನುಷಕ್ತಾನ್ ಅಶೇಷಕಾಯ ಪ್ರಸತಾನ್ ಅಶೇಷಾನ್ ಔತ್ಸುಕ್ಯ ಮೋಹ ಅರತಿದಾನ್ ಜಗಾನ್ ಯೋ ಅಪೂರ್ವ ವೈದ್ಯಾಯ ನಮೋಸ್ತು ತಸ್ಮೈ. ಚಿಕಿತ್ಸಾ ಚತುಷ್ಪಾದ ಅಂದರೆ ಚಿಕಿತ್ಸೆ ನೀಡಲಿಕ್ಕೆ 4 ಪಾದಗಳು ಅತಿ ಅವಶ್ಯಕ. ಕೊಡುವಂಥ ಚಿಕಿತ್ಸೆ ಸಫಲವಾಗಬೇಕು. ಯಾವ ರೀತಿ ಒಂದು ಪ್ರಾಣಿ ನಡೆದಾಡಲಿಕ್ಕೆ 4 ಕಾಲುಗಳು ಉತ್ತಮವಾಗಿರಬೇಕೋ, ದಷ್ಟಪುಷ್ಟವಾಗಿರಬೇಕೋ, ಅದೇ ರೀತಿ ಕೊಡುವಂತಹ ಚಿಕಿತ್ಸೆ ಸಫಲವಾಗಲಿಕ್ಕೆ ಆಯುರ್ವೇದ ಗ್ರಂಥಗಳಲ್ಲಿ ಚಿಕಿತ್ಸಾ ಚತುಷ್ಪಾದ ಅಥವಾ ಚಿಕಿತ್ಸೆಗೆ 4 ಅವಶ್ಯಕವಾದ ಪಾದಗಳಿರಬೇಕು ಅಂತೇಳಿ ಹೇಳಿದ್ದಾರೆ. ಅವುಗಳಲ್ಲಿ ವೈದ್ಯ 1ನೇ ಪಾದ ಆದರೆ ಔಷಧ ಹೇಳುವಂಥದ್ದು 2ನೇ ಪಾದ, ಪರಿಚಾರಕ ಅಥವಾ ಅಟೆಂಡರ್ ಇವನು 3ನೇ ಪಾದ, ಹಾಗೂ ರೋಗಿ ಈತನ 4ನೇ ಪಾದ. ಈ 4 ಕಾಲುಗಳು ವೈದ್ಯ, ಔಷಧ, ಪರಿಚಾರಕ ಹಾಗೂ ರೋಗಿ ಸರಿಯಾದ ಗುಣಗಳನ್ನು ಹೊಂದಿರ್ತಾರೋ, ಸರಿಯಾದ ರೀತಿಯಲ್ಲಿ ಯಾವಾಗಿರ್ತದೋ ಆಗ ಚಿಕಿತ್ಸೆ ಹೇಳುವಂಥದ್ದು ಸಫಲವಾಗ್ತದೆ. ಪ್ರಾಣಿಗಳಿಗೆ 4 ಕಾಲುಗಳಿದ್ದಾಗ 4 ಕಾಲಲ್ಲಿ ಯಾವುದಾದ್ರೂ 1ರಲ್ಲಿ ಅಥವಾ 2ರಲ್ಲಿ 3ರಲ್ಲಿ ನ್ಯೂನತೆಗಳಿದ್ದರೆ ಪ್ರಾಣಿ ನಡೆದಾಡಲಿಕ್ಕೆ, ಓಡಾಡಲಿಕ್ಕೆ ಕಷ್ಟವಾಗ್ತದೆ. 4 ಕಾಲುಗಳು ಉತ್ತಮವಾಗಿದ್ದಾಗ ನಡೆದಾಡಲಿಕ್ಕೆ, ಓಡಾಡಲಿಕ್ಕೆ ಯಾವುದೇ ರೀತಿಯ ತೊಂದರೆ ಇರುವುದಿಲ್ಲ. ಈ ಒಂದು ಉಪಮೆಯನ್ನು ನೀಡುತ್ತಾ ಆಯುರ್ವೇದ ಗ್ರಂಥಗಳಲ್ಲಿ ಚಿಕಿತ್ಸಾ ಚತುಷ್ಪಾದ ಹೇಳುವಂತಹ ಒಂದು ಕಾನ್ಸೆಪ್ಟನ್ನು ಹೇಳಿದ್ದಾರೆ. ವೈದ್ಯನಿಗೆ ಆತನಲ್ಲಿರಬೇಕಾದ ಎಲ್ಲ ಗುಣಗಳಿರಬೇಕು. ವೈದ್ಯ ಹೇಳುವಂಥದ್ದು ಈ ಚಿಕಿತ್ಸಾ ಚತುಷ್ಪಾದಲ್ಲಿ ಪ್ರಮುಖ ಪಾದ ಅಥವಾ ಕಾಲಾಗಿದೆ. ಔಷಧವು ಕೊಡುವಂಥ ಔಷಧವು ಸಹ ತನ್ನ ಎಲ್ಲ ಗುಣಧರ್ಮಗಳನ್ನು ಹೊಂದಿರಬೇಕು. ಈ ಔಷಧದಲ್ಲಿ ಯಾವುದೇ ರೀತಿಯ ನ್ಯೂನತೆಗಳಿದ್ದರೆ ಕೊಡುವಂಥ ಚಿಕಿತ್ಸೆಯು ಸಂಪೂರ್ಣವಾಗಿ ಸಫಲವಾಗಲಿಕ್ಕಿಲ್ಲ. ಇನ್ನು ಪರಿಚಾರಕ, ರೋಗಿಯ ಜೊತೆಗಿರುವಂತಹ ಪರಿಚಾರಕ ಸಂಪೂರ್ಣವಾಗಿ ಮನಸ್ಸಿಟ್ಟು ರೋಗಿಯ ದೃಢಭಕ್ತನಾಗಿದ್ದು ಒಳ್ಳೆ ರೀತಿಯಲ್ಲಿ ನೋಡಿಕೊಂಡ್ರೆ ಚಿಕಿತ್ಸೆಯು ಸಫಲವಾಗ್ತದೆ. ಎಲ್ಲವೂ ಸರಿ ಇದ್ದು ರೋಗಿಯನ್ನು ನೋಡಿಕೊಳ್ಳುವಂಥ ಪರಿಚಾರಕನೇ ಸರಿ ಇಲ್ಲದೆ ಇದ್ದರೆ ಕೊಟ್ಟಿರುವಂತಹ ಚಿಕಿತ್ಸೆಯು ಒಂದು ಸಂಪೂರ್ಣವಾದ ಫಲವನ್ನು ನೀಡಲಿಕ್ಕಿಲ್ಲ. ಕೊನೆಯ ಪಾದ ಅಥವಾ ಕಾಲಾದ ರೋಗಿ, ಈತನು ಸಹ ಒಂದು ಚಿಕಿತ್ಸೆಯ ಸಫಲತೆಗೆ ಪ್ರಮುಖವಾದ ಅಂಗ. ವೈದ್ಯ ಕೊಟ್ಟಿರುವಂತಹ ಸಲಹೆಗಳನ್ನು ರೋಗಿಯೇ ಪಾಲಿಸಬೇಕು. ವೈದ್ಯ ಕೊಟ್ಟಿರುವಂಥ ಔಷಧಿಯನ್ನು ರೋಗಿಯೇ ತಗೊಳ್ಬೇಕು. ಪರಿಚಾರಕರು ನೋಡ್ಕೊಳ್ತಾ ಇರಬೇಕು ಅಂತ ಹೇಳಿದರೆ ಪರಿಚಾರಕರು ಹೇಳುವಂತಹ ವಿಷಯಗಳನ್ನು ಸಹ ರೋಗಿ ಪಾಲಿಸಬೇಕು. ಹೀಗೆ ರೋಗಿಯು ಸಹ ಚಿಕಿತ್ಸೆಯ ಚತುಷ್ಪಾದದಲ್ಲಿ ಪ್ರಮುಖವಾದ ಅಂಗವಾಗಿದ್ದಾನೆ. ವೈದ್ಯ, ಔಷಧ, ಪರಿಚಾರಕ ಹಾಗೂ ರೋಗಿ ಈ 4 ಪಾದಗಳು ಅತಿ ಶ್ರೇಷ್ಠವಾಗಿದ್ದು ಒಂದಕ್ಕೊಂದು ಅನ್ಯೋನ್ಯತೆಯಿಂದ ಇದ್ದು ಚಿಕಿತ್ಸೆ ನಡೆದಾಗ ರೋಗಿಯು ರೋಗದಿಂದ ಹೊರಗಡೆ ಬರಲಿಕ್ಕೆ ಅತಿ ಸಹಾಯಕವಾಗ್ತದೆ. ರೋಗಿಯು ರೋಗದಿಂದ ಬೇಗನೆ ಮುಕ್ತಿಯನ್ನು ಸಹ ಹೊಂದ್ತಾನೆ. ಹೀಗಾಗಿ ವೈದ್ಯ,
ರೋಗಿ, ಪರಿಚಾರಕ, ಔಷಧಿ. ಈ 4 ವಿಷಯಗಳು ಒಂದಕ್ಕೊಂದು ಕಾಂಪ್ಲಿಮೆಂಟಾಗಿ ಕೆಲಸ ಮಾಡಿದಾಗ ಮಾತ್ರ ರೋಗಿಯು ರೋಗದಿಂದ ಮುಕ್ತನಾಗಿ ನಿರೋಗಿಯಾಗಲಿಕ್ಕೆ ಸಾಧ್ಯ ಇದೆ.